ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, 12ನೇ ಅಧ್ಯಾಯ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅನ್ನೋ ಪಾಠದಲ್ಲಿ ಇವತ್ತಿನ ಒಂದು ವಿಡಿಯೋ ಪಾಠದೊಳಗೆ 12.1ರಲ್ಲಿನ ಒಂದು 3 ಲೆಕ್ಕ ಬಿಡಿಸುವಂತಹ ಗುರಿಯನ್ನು ಇಟ್ಕೊಳ್ಳೋಣ. 8, 9 ಮತ್ತು 10. ಈಗಾಗಲೇ ಇದರ ಹಿಂದಿನ ವಿಡಿಯೋಗಳಲ್ಲಿ ಇದರ ಹಿಂದಿನ ಲೆಕ್ಕಗಳನ್ನು ಬಿಡಿಸಿರ್ತೀವಿ. ಹಿಂದಿನ ಲೆಕ್ಕಗಳನ್ನು ಕೆಲವೊಂದು ಸಲ ಯಾವ ರೀತಿ ಬಿಡಿಸಿವಲ್ಲ ಅದೇ ರೀತಿನ ನಾವು ಮುಂದುವರಿಬೇಕಾಗ್ಯದ. ಅದರ ಸಂದರ್ಭ ಸ್ವಲ್ಪ ಹೊಸದನಿಸ್ಬೋದು, ಬಿಡಿಸುವ ಮಾರ್ಗ ಸ್ವಲ್ಪ ಹೊಸದನಿಸ್ಬೋದು, ಬಟ್ ಹೊಸದಲ್ಲ ಅಂತ ನಿಮಗೆ ಬಿಡಿಸಿದಾಗ ಗೊತ್ತಾಕತಿ. ಅದರ ಕೊಟ್ಟಿರೋ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ಬಿಡಿಸೋ ಪ್ರಯತ್ನ ಮಾಡೋಣಂತ. ಸೊ ಇವತ್ತಿನ ಮೊದಲನೇ ಲೆಕ್ಕ 8ನೇ ಲೆಕ್ಕ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಏನಿದು 8ನೇ ಲೆಕ್ಕ ಅಂತ ನೋಡೋದಾದ್ರೆ, 8ನೇ ಲೆಕ್ಕ ಹೀಗದ. 1.6 ಮೀಟರ್ ಎತ್ತರದ ಪ್ರತಿಮೆಯೊಂದನ್ನು, ನಾ ಚಿತ್ರ ಆಲ್ರೆಡಿ ತೋರಿಸ್ತಾ ಇದ್ದೀನಿ, ಈ ಒಂದು ದೃಶ್ಯ ನೋಡಿರ್ಬೋದು ನೀವು. 1.6 ಮೀಟರ್ ಎತ್ತರದ ಪ್ರತಿಮೆಯೊಂದನ್ನು, ಮೂರ್ತಿ, ಒಂದು ಪೀಠದ ಮೇಲ್ಭಾಗದಲ್ಲಿ ಇರಿಸಲಾಗಿದೆ. ಅಂದ್ರೆ ಮೂರ್ತಿಯನ್ನ ನೆಲಕ್ಕಿಟ್ಟಿಲ್ಲ, ಒಂದು ಪೀಠ ಕಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ನೋಡ್ಬೋದು ನೀವು. ಈ ಪೀಠ ಹೂವಿನಿಂದ ಶೃಂಗಾರ ಮಾಡಿದಾರ. ಈ ಪೀಠದ ಮೇಲೆ ಏನ್ ಮಾಡ್ಯಾರ, ಒಂದು ಪ್ರತಿಮೆ ಮೂರ್ತಿಯನ್ನ ನಿಲ್ಲಿಸಿರ್ತಾರೆ. ಈಗ ನಾವು ನೋಡಿರ್ಬೋದು ಸಾಕಷ್ಟು ಸಲ, ಅಂಬೇಡ್ಕರ್ ಮೂರ್ತಿ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಮೂರ್ತಿ ಆಗಿರ್ಬೋದು, ಬೇರೆ ಬೇರೆ ಮಹಾನ್ ವ್ಯಕ್ತಿಗಳ ಮೂರ್ತಿಗಳನ್ನ ಈ ರೀತಿ ಪೀಠದ ಮೇಲೆ ಸ್ಥಾಪಿಸಿ ಇರೋದನ್ನ ನೀವು ನೋಡಿರ್ಬೋದು. ಅಂತ ಒಂದು ಸಂದರ್ಭವನ್ನ ಕಣ್ಮುಂದ ತರಿಸ್ಕೊರಿ. ಏನಾಗ್ಯದ, ಇಲ್ಲಿ ಇರಿಸಲಾಗಿದೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ, ನೆಲದ ಮೇಲೆ ಒಂದು ಎಲ್ಲೋ ಒಂದ್ ಕಡೆ ಬಿಂದು ತಗೋ ಅಂತ ಹೇಳ್ತಾರ. ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿಯ ಉನ್ನತ ಕೋನವು, ಅಂದ್ರೆ ನೆಲದ ಮೇಲಿನ ಒಂದು ಬಿಂದುವಿನಿಂದ ಏನ್ ನೋಡ್ಬೇಕು ಅಂದ್ರೆ ಪ್ರತಿಮೆಯ ಮೇಲ್ತುದಿ ನೋಡ್ಬೇಕಂದ್ರೆ ಈ ಜಾಗ ನೋಡ್ಬೇಕು. ಅವಾಗ ಕೋನ ಎಷ್ಟಾಕೈತಪ್ಪ ಅಂದ್ರೆ 60 ಡಿಗ್ರಿ ಅಂತ. ಮತ್ತು ಅದೇ ಬಿಂದುವಿನಿಂದ ಪೀಠದ ಮೇಲ್ತುದಿ ನೋಡ್ರಿ, ಬಹಳ ಕನ್ಫ್ಯೂಸ್ ಆಕತಿ. ಮೇಲ್ತುದಿ ಅಂತ 2 ಸಲ ಬಂದತಿ, ಬಟ್ ಯಾವ ಮೇಲ್ತುದಿ ನೋಡ್ರಿ, ಒಮ್ಮೆ ಪ್ರತಿಮೆಯ ಮೇಲ್ತುದಿ ಅಂದ್ರೆ ಒಮ್ಮೆ ಇಲ್ಲಿ ನೋಡ್ಬೇಕು, ಅವಾಗ 60 ಡಿಗ್ರಿ ಕೋನ ಉಂಟಾಕತಿ. ಮತ್ತೊಮ್ಮೆ ಪೀಠದ ಮೇಲ್ತುದಿ, ಪೀಠದ ಮೇಲ್ತುದಿ ಅಂದ್ರೆ ಎಲ್ಲಿ, ಇಲ್ಲಿ ನೋಡ್ಬೇಕು. ಇಲ್ಲಿ ನೋಡಿದಾಗ 60 ಡಿಗ್ರಿ ಕೋನ ಅಂತ, ಇಲ್ಲಿ ನೋಡಿದಾಗ 45 ಡಿಗ್ರಿ ಕೋನ ಅಂತ. ಹಿಂಗಾದಾಗ ಪೀಠದ ಎತ್ತರವನ್ನ ಕಂಡಿಡಿಯಿರಿ ಅಂದ್ರೆ ಈ ಪೀಠ ಎತ್ತರ ಐತಿ. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಒಂದು ನೆಲದ ಮೇಲೆ ಒಂದು ಬಿಂದು ತಗೊಳ್ಳೋಣ. ಆ ಬಿಂದುವಿನಿಂದ ಮೊದಲು ಏನ್ ಮಾಡೋಣ, ಪ್ರತಿಮೆಯ ಮೇಲ್ತುದಿಗೆ ಒಂದು ಉನ್ನತ ಕೋನ ತಗೊಳ್ಳೋಣ. ಓಕೆ, ಹಾಗಾದ್ರೆ ನಾನು ಅದನ್ನ ಈ ರೀತಿ ತೋರಿಸ್ತಾ ಇದ್ದೀನಿ. ನೆಲದ ಮೇಲಿನ ಬಿಂದು ಇದಾಗಿರಲಿ, ಇಲ್ಲಿ ನಮ್ಮ ಕಣ್ಣಿದೆ. ಈ ಕಣ್ಣಿನಿಂದ ನಾವು ನೋಡ್ತಾ ಇದ್ದೀವಿ ಪ್ರತಿಮೆಯ ಮೇಲ್ತುದಿ. ಪ್ರತಿಮೆಯ ಮೇಲ್ತುದಿಗೆ ನೋಡಿದಾಗ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ ಕೋನ ಎಷ್ಟು ಉಂಟಾಗಿತ್ತಪ್ಪ ಅಂದ್ರ 60 ಡಿಗ್ರಿ. 60 ಡಿಗ್ರಿ. ಇನ್ನು ಇದೇ ಬಿಂದುವಿನಿಂದ, ಇದೇ ಸ್ಥಾನದಿಂದ ಏನ್ ಮಾಡೋಣ, ಪೀಠದ ಮೇಲ್ತುದಿ ಅಂದ್ರೆ ಇಲ್ಲಿ ನೋಡೋಣ, ಈ ಜಾಗಕ್ಕೆ ನೋಡಿದಾಗ ಅವಾಗ ಒಂದು ಕೋನ ಉಂಟಾಕೈತಿ. ಈ ರೇಖೆ ಮತ್ತು ಈ ರೇಖೆ ನಡಬಾರಕ ಎಷ್ಟಂತ, 45 ಡಿಗ್ರಿ ಅಂತ. 45 ಡಿಗ್ರಿ. ಆಮೇಲೆ ಮತ್ತೊಂದು ಆರಂಭದಾಗ ಕೊಟ್ಟಾರು 1.6 ಮೀಟರ್ ಏನದ ಪ್ರತಿಮೆಯ ಎತ್ತರ ಐತಿ. ಹೀಗಾಗಿ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ ಎಟ್ಟೈತಿ, 1.6 ಮೀಟರ್ ಐತಿ. ಓಕೆ, ಸ್ವಲ್ಪ ಹೆಸರಿಟ್ಟು ಬಿಡ್ತೀನಿ ನಮ್ಗೆ ಅರ್ಥ ಮಾಡ್ಕೊಳಕ. ಮೂರ್ತಿಯ ತುದಿ ಎ ಆಗಿರಲಿ, ಮೂರ್ತಿಯ ಅಥವಾ ಪ್ರತಿಮೆಯ ಮೇಲ್ಭಾಗ ಎ ಆಗಿರಲಿ, ಪೀಠದ ಮೇಲ್ಭಾಗ ಬಿ ಆಗಿರಲಿ, ಬಿ. ಆಮೇಲೆ ಪಾದ, ನೆಲ ಸಿ ಆಗಿರಲಿ, ಇದು ಡಿ ಆಗಿರಲಿ. ಓಕೆ, ನಮಗೆ ಕೇಳಿದ್ದೇನು, ಪೀಠದ ಎತ್ತರ. ಪೀಠದ ಎತ್ತರ ಅಂದ್ರೆ ನಮ್ಮ ಚಿತ್ರ ಪ್ರಕಾರ ಏನ್ ಕಂಡಿಡ್ಬೇಕು ಹೇಳ್ರಿ, BC ಕಂಡಿಡ್ಬೇಕು. ಹೌದು, ಪೀಠ ಅಂದ್ರೆ ಇದಲ್ಲ. ಈ ಪೀಠದ ಎತ್ತರವನ್ನ ಕಂಡಿಡಿ ಪ್ರಯತ್ನ ಮಾಡಬೇಕು ಕೊಟ್ಟಿರುವ
ದತ್ತಾಂಶಗಳನ್ನು ಬಳಕೆ ಮಾಡ್ಕೊಂಡು ಹೆಂಗೆ ಲೆಕ್ಕ ಮಾಡೋಣ ಅಂದ್ರೆ ನಾವು ಇಲ್ಲಿ ಎರಡು ಕೋನರ ಸ್ಪಷ್ಟವಾಗಿ ಕೊಟ್ಟಾರ, ಒಂದು 60 ಡಿಗ್ರಿ 45 ಡಿಗ್ರಿ. ಯಾವಾಗಲೂ ಇಂಥ ಒಂದು ಪ್ರಶ್ನೆ ಒಳಗ ಉನ್ನತ ಕೋನಗಳಾಗಿರಲಿ ಅಥವಾ ಕೋನಗಳಾಗಿರಲಿ, ಆ ಕೋನ ಏನು ಕೊಟ್ಟಿರ್ತಾರಲ್ಲ ಅದು ಕೋನಕ್ಕೆ ನೀವು ತ್ರಿಕೋನ ಮಿತಿಯ ಅನುಪಾತವನ್ನು ಬಳಸಬೇಕು. ಅವೆರಡು ಕೊಟ್ಟಿರೋದು ಉಪಯೋಗಿಸೋ ಸಲುವಾಗಿ, ಅಂದ್ರೆ ಉಪಯೋಗಿಸ್ಬೇಕು. ಅವತ್ತು ಉಪಯೋಗಿಸಿದ್ವು ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಏನು ಗೊತ್ತಿಲ್ಲ ತಾನ ಗೊತ್ತಾಗ್ತದೆ. ಮತ್ತು ನೋಡ್ರಿ, ಇಲ್ಲಿ ತಪ್ಪಿನೂ ಕೂಡ ನಮಗೆ ಎ ಡಿ ಕೇಳಿಲ್ಲ, ಬಿ ಡಿ ಕೇಳಿಲ್ಲ. ಅಂದ್ರೆ ನಾವು ಇಲ್ಲಿ ತಪ್ಪಿನೂ ಕೂಡ ನೀವು ಸೈನ್ ತೀಟಾ ಕಾಸ್ ತೀಟಾ ಬಳಸೋ ಅವಶ್ಯಕತೆ ಇಲ್ಲ. ಕೊಟ್ಟಿರುವುದೇ ಈ 1.6 ಅಂದ್ರೆ ಇದು ಅಭಿಮುಖ ಬಾಹುವಿನ ಒಂದು ಭಾಗ ಆಗೈತಿ. ಆಮೇಲೆ ನಮ್ಗೆ ಇವತ್ತು ಎರಡೂ ಕೇಳಿಲ್ಲ ಅಂದ್ರೆ ಇಲ್ಲಿ ಸೈನ್ ತೀಟಾ ಕಾಸ್ ತೀಟಾ ಬಳಸೋ ಬದಲು ಟ್ಯಾನ್ ತೀಟಾ ಬಳಸೋನು. ಟ್ಯಾನ್ ತೀಟಾ ಬಳಸೋನು, ಒಮ್ಮೆ 45 ಡಿಗ್ರಿ ಬಳಸೋನು, ಒಮ್ಮೆ 60 ಡಿಗ್ರಿ ಬಳಸೋನು. ಮೊದಲ ಈ ಚಿತ್ರವನ್ನ ಕಲ್ಪಿಸಿಕೊಂಡ ಪ್ರಕಾರ ನಮ್ಗೇನ್ ಬೇಕಾಗೈತಿ ಅದನ್ನ ಬರೆದು ಬಿಡೋಣ. ಏನಪ್ಪಾ ಅಂದ್ರೆ ಪೀಠದ ಎತ್ತರ ನಮಗ್ ಕೇಳ್ಯಾರು, ಅದರ ಹೆಸರು ಬಿ ಸಿ ಅದ. ಪೀಠದ ಎತ್ತರ ಬಿ ಸಿ ಅದ. ಇನ್ನು ಬಿ ಸಿ ಒಂದು ಅಳತೆ ಕೊಟ್ಬಿಡ್ತೀನಿ, ಎಕ್ಸ್ ಅಂತ. ಎಕ್ಸ್ ಮೀಟರ್ ಆಗಿರಲಿ ಅಥವಾ ಎಕ್ಸ್ ಅನ್ನೋನು ಕ್ವಶನ್ ಮಾರ್ಕ್ ಇಡ್ತಾನೆ, ಇದು ಗೊತ್ತಿಲ್ಲ ನಮಗೆ. ಬಿ ಸಿ ಇಸ್ ಈಕ್ವಲ್ ಟು ಎಕ್ಸ್. ಇನ್ನ ಕೊಟ್ಟಾರ ಏನದೊಂದು ಸ್ವಲ್ಪ ಬರೆದು ಬಿಡ್ತೀನಿ. ಏನಪ್ಪಾ ಅಂದ್ರೆ ಪ್ರತಿಮೆಯ ಎತ್ತರ ಕೊಟ್ಟಾರ. ಪ್ರತಿಮೆಯ ಎತ್ತರ ಅದು ಎ ಬಿ ಇಸ್ ಈಕ್ವಲ್ ಟು ಏನನ್ನು 1.6 ಮೀಟರ್. ಇನ್ ಬಿ ಸಿ ನೇರವಾಗಿ ಸಿಗ್ತತೇನಾ? ಸಿಗದೆ ಇರ್ಬೋದು. ಯಾಕೆ ಹೇಳ್ರಿ, ಬಿ ಸಿ ಅನ್ನ ನಾವು ಕಂಡುಹಿಡಿ ಪ್ರಯತ್ನ ಮಾಡಕ ಈ ತ್ರಿಭುಜದ ಯಾವುದೇ ಅಳತೆ ಗೊತ್ತಿಲ್ಲ ನೋಡ್ರಿ. ಯಾವ್ದ? ಬಿ ಸಿ ಡಿ ತ್ರಿಭುಜದ. ಬಟ್ ಈ ಎ ಸಿ ಡಿ ತ್ರಿಭುಜದೊಳಗೆ ಈ 1.6 ಮೀಟರ್ ಅಷ್ಟೇ ಗೊತ್ತದ. ಅದು ಪೂರ್ತಿ ಬಾಹುವಲ್ಲ, ಬರೀ ಪ್ರತಿಮೆಯ ಎತ್ತರ ಐತದ. ಹಂಗಂದ್ರೆ ಈ ದೊಡ್ಡ ತ್ರಿಭುಜನ ಬಳಸಲಾರದೆ ಬಿ ಸಿ ಸಿಗಂಗಿಲ್ಲ ಅಂದಂಗ. ಅದಕ್ಕೇನ್ ಮಾಡೋದು, ಮೊದಲ ಇವೆರಡೂ ಕೋನಗಳನ್ನ ಬಳಕೆ ಮಾಡಿಬಿಡೋಣ. ಅದಕ್ಕೆ ಮೊದಲು ಏನ್ ಮಾಡ್ತೀನಿ ನೋಡ್ರಿ, ತ್ರಿಭುಜ 45 ಡಿಗ್ರಿ ತಗೊಳ್ತು. 45 ಡಿಗ್ರಿಯಲ್ಲಿ ಯಾವ ತ್ರಿಭುಜದಾಗ ಐತಿ ನೋಡಿ, ತ್ರಿಭುಜ ಬಿ ಸಿ ಡಿ ಯಲ್ಲಿ. ತ್ರಿಭುಜ ಬಿ ಸಿ ಡಿ ಯಲ್ಲಿ ಕೋನ ಬಿ ಡಿ ಸಿ, ಬಿ ಡಿ ಸಿ ಎಷ್ಟೈತಿ? 45 ಡಿಗ್ರಿ. ಈ 45 ಡಿಗ್ರಿಗೆ ಸಂಬಂಧಪಟ್ಟಂಗೆ ಅಭಿಮುಖ ಬಾಹು ಯಾವುದು? ಬಿ ಸಿ ಅಲ್ಲ, ಅದು ಗೊತ್ತಿಲ್ಲ, ಎಕ್ಸ್. ಪಾರ್ಶ್ವಬಾಹು ಯಾವುದು? ಸಿ ಡಿ ಅಲ್ಲ, ಸಿ ಡಿ. ಇನ್ನು ನೇರವಾಗಿ ನಾ ಟ್ಯಾನ್ 45 ಡಿಗ್ರಿ ಬರೆದ್ಬಿಡ್ತೀನಿ. ಟ್ಯಾನ್ 45 ಡಿಗ್ರಿ. ಟ್ಯಾನ್ 45 ಡಿಗ್ರಿ ಈಜ್ವಲ್ ಟು ಏನು ಬರಿಬೇಕು ನೀವು? ಅಭಿಮುಖ ಬಾಹು ಬರಿಬೇಕು ಅಪಾನ್ ಪಾರ್ಶ್ವಬಾಹು ಬರಿಬೇಕು. ಟ್ಯಾನ್ 45 ಡಿಗ್ರಿ ಅಂದ್ರೆ ಎಷ್ಟ? 1. ಇನ್ನು ಅಭಿಮುಖ ಬಾಹು ಬಿ ಸಿ ಎಂದಿರಿ, ಬಿ ಸಿ ಏನಂತೀರಿ? ಎಕ್ಸ್. ಹೌದಾ? ಆಮೇಲೆ ಪಾರ್ಶ್ವಬಾಹುಗ ಸಿ ಡಿ, ಇದು 100 ಗುಣಿಸೋಣ. ಸಿ ಡಿ ಇಂಟು 1 ಸಿ ಡಿ. ಸಿ ಡಿ ಅನ್ನ 1 ಗುಣಿಸ್ರ ಸಿ ಡಿನ ಇಸ್ ಈಕ್ವಲ್ ಟು ಎಕ್ಸ್. ನಾವು ಬಿ ಸಿಗೂ ಎಕ್ಸ್ ತಗೊಂಡಿದ್ವಿ, ಈಗ ಸಿ ಡಿಗೂ ಎಕ್ಸ್ ಬರತ್ತೆ. ಸಿ ಡಿ ಬೆಲೆನೂ ಏನಾಗೈತಿ? ಎಕ್ಸ್ ಆಗತ್ತೆ. ಆಗ್ಲಿ ಅಂದ್ರೆ ಸಿ ಡಿ ಬೆಲೆ ಸಿಗ್ಲಿಲ್ಲ, ಆದ್ರೆ ಸಿ ಡಿ ಅಂದ್ರೆ ಏನು ಅನ್ನೋದು ಗೊತ್ತಾಗ. ಏನಪ್ಪಾ ಅಂದ್ರೆ ಇದನ್ನ ನೋಡಿದಾಗ ಗೊತ್ತಾಕೈತಿ, ನಾವು ಬಿ ಸಿಗೂ ಸಿ ಡಿಗೂ 2 ಎಕ್ಸ್ ಆಗ್ತಾವು. ಯಾಕಂದ್ರೆ ಸಿ ಡಿನೂ ಎಕ್ಸ್ ಐತಿ, ಬಿ ಸಿನೂ ನಾವು ತಗೊಂಡಿದ್ದು ಎಕ್ಸ್ ಐತಿ. ಇವೆರಡು ಎಕ್ಸ್. ಬಟ್ ಅಂದ್ರೆ ಈಗೂ ನಮ್ಗೆ ಎಕ್ಸ್ ಬೆಲೆನ ಎಕ್ಸ್ ಆಗಿ ಉಳಿತು. ಎಕ್ಸ್ ಬೆಲೆ ಇನ್ನೂ ನಮ್ಗೆ ಗೊತ್ತಾಗಬೇಕಾಗಿತ್ತು. ಅದನ್ನು ಗೊತ್ತು ಮಾಡ್ಕೊಳ್ಳೋ ಸಂಬಂಧ ಇನ್ನೊಂದು ಅನುಪಾತ, ಇನ್ನೊಂದು ಕೋನ ಐತಿಲ್ಲ. ಇನ್ನೊಂದು ಕೋನ ಯಾವುದು? ತ್ರಿಭುಜ ದೊಡ್ಡದು ಎ ಸಿ ಡಿ ಯಲ್ಲಿ
ತ್ರಿಭುಜ ಎ ಸಿ ಡಿಯಲ್ಲಿ ಕೋನ ಎ ಡಿ ಸಿ ಎಷ್ಟು ಡಿಗ್ರಿ ಐತಿ? ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ 60 ಡಿಗ್ರಿ. ಇನ್ನು ಈ 60 ಡಿಗ್ರಿಗೆ ಸಂಬಂಧಪಟ್ಟಂಗ ಅಭಿಮುಖ ಬಾಹು ಯಾವುದು? ಪೂರ್ತಿ ಎ ಸಿ. ಕರೆಕ್ಟಾ? ಪೂರ್ತಿ ಎ ಸಿ. ಪಾರ್ಶ್ವಬಾಹು ಯಾವುದು? ಸಿ ಡಿ. ಆ ಸಿ ಡಿಗೆ ಎಕ್ಸ್ ಅಂದಿವಿ ಆಲ್ರೆಡಿ. ಇನ್ನಿಲ್ಲಿ ನೇರವಾಗಿ tan 60 ಡಿಗ್ರಿ ಬರೀನು. tan 60 ಡಿಗ್ರಿ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು. tan 60 ಡಿಗ್ರಿ ಅಂದ್ರ √3. ಇನ್ನು ಈ ಅಭಿಮುಖ ಬಾಹು ಅಂದ್ರೆ ಇಲ್ಲಿ ಎ ಸಿ, ಪಾರ್ಶ್ವಬಾಹು ಅಂದ್ರೆ ಸಿ ಡಿ ಬರಿಬಹುದು, ಅಥವಾ ನಾ ಎಕ್ಸ್ ಬರ್ದ್ಬಿಡ್ತೀನಿ. ಎಕ್ಸ್ ಇನ್ನೂ ನಮಗೆ ಬೇಕಾದ ಸಿಕ್ಕಿಲ್ಲ. ಇನ್ನು √3 ಇಲ್ಲೇ ಇಡೋನು. ಎ ಸಿ ಅನ್ನು ಹಿಂಗೆ ಬರ್ಕೋಬಹುದು ನೋಡ್ರಿ. ಎ ಸಿ ಅಂದ್ರೆ ಸ್ವಲ್ಪ ಚಿತ್ರ ನೋಡ್ರಿ. 1.6 plus x. ಎಸ್, 1.6 ಪ್ಲಸ್ ಎಕ್ಸ್ ಬರಿಬಹುದು, ಅಥವಾ ಎ ಬಿ ಪ್ಲಸ್ ಬಿ ಸಿ ಮೊದಲು ಬರೀತನ, ಆಮೇಲೆ ಬೆಲೆ ತುಂಬ್ತದೆ ಅಪಾನ್ ಎಕ್ಸ್. ಈಗ ಈ ಎಕ್ಸ್ ಭಾಗಾಕಾರ ಐತಿ, ಇಲ್ಲಿ ತಂದ್ರೆ ಗುಣಾಕಾರ. ಎಕ್ಸ್ √3. ಇನ್ನು ಎ ಬಿ ಬೆಲೆ ಅಂದ್ರೆ 1.6. ಬಿ ಸಿ ಬೆಲೆ ಅಂದ್ರೆ ಆಲ್ರೆಡಿ ಎಕ್ಸ್ ಅಂದೆವು, ಅದು ಎಕ್ಸ್. ಇನ್ನು ಎಕ್ಸ್ ಅನ್ನ ಲೆಕ್ಕಿಸ್ಬೇಕು ನೋಡ್ರಿ. ಈ ಒಂದು ಸಮೀಕರಣದೊಳಗೆ ಎಕ್ಸ್ ಅಷ್ಟ ಉಳಿದೈತಿ. ಇನ್ನು ಎಕ್ಸ್ ಅನ್ನ ಲೆಕ್ಕ ಮಾಡ್ರೆ ನಮಗೆ ಬೇಕಾದ ಈ ಬಿ ಸಿ ಬೆಲೆನ ಎಕ್ಸ್ ಅಂದೆವು. ಈಗ ಇದನ್ನ ಲೆಕ್ಕ ಮಾಡೋಣ. ಎಕ್ಸ್ ಒಂದು ಕಡೆ ತಂದು ಬಿಡೋನು. ಅದಕ್ಕೆ ಏನು ಮಾಡೋಣಪ್ಪ ಅಂದ್ರೆ x√3 ಇಲ್ಲೇ ಇರಲಿ. ಈ ಎಕ್ಸ್ ಪ್ಲಸ್ ಐತಿ, ಈ ಕಡೆ ಬಂದ ಮೈನಸ್. ಇಲ್ಲಿ 1.6 ಅಷ್ಟ ಉಳಿಲಿ. ಎಕ್ಸ್ ಕಾಮನ್ ತೆಗಿನು. ಎಕ್ಸ್ ಕಾಮನ್ ತೆಗೆದ್ರೆ ಇಲ್ಲಿ √3 ಉಳಿತು. ಇದು ಎಕ್ಸ್ ಜಾಗ ಖಾಲಿ ಆತಪ್ಪ ಅಂದ್ರೆ 1 ಉಳಿತು. ಈಸ್ ಈಕ್ವಲ್ ಟು 1.6. ಈ ಎಕ್ಸ್ ಅಟ್ಟ ಇಲ್ಲಿರಲಿ, 1.6 ಅಲ್ಲೇ ಇರಲಿ, ಭಾಗ್ಲಿ. ಈ √3 - 1 ಇಲ್ಲಿ ಗುಣಾಕಾರ ಐತಿ, ಇಲ್ಲಿ ಬಂದ ಭಾಗಾಕಾರ. ಹಾಗಾದ್ರೆ ಎಕ್ಸ್ ಬೆಲೆ ಸಿಕ್ತು. ಇದನ್ನ ಏನು ಒಪ್ಕೊಳ್ಳೋಣ ಅಂತ ಅಂದ್ರೆ ಒಪ್ಕೋಬಹುದು. ಆಕ್ಚುಲಿ ಇದನ್ನ ಒಪ್ಕೋಬಹುದು, ಬಟ್ ಇದನ್ನ ಸ್ವಲ್ಪ ಸುಲಭ ರೂಪನ್ಯಾಗ ಮಾಡಕ್ ಸಾಧ್ಯ ಐತೇನಾ ಅಂತ ಪ್ರಶ್ನೆ ಮಾಡ್ರೆ ಹೌದು ಸಾಧ್ಯ ಐತಿ. ಬಟ್ ಬೈ ಚಾನ್ಸ್ ನೀವೇನಾದ್ರೂ ಇಲ್ಲಿಗೆ ಬಂದು ನನ್ನ ಉತ್ತರ ಮುಗೀತು ಅಂತಂದ್ರೆ ಒಂದು ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್ ಕಟ್ ಮಾಡ್ರೆ ಮಾಡ್ಬಾರ. ಬಟ್ ಇಲ್ಲಿ ತಕ್ಕ ತಲುಪೋದೈತಲ್ಲ, ಎಕ್ಸ್ ಬೆಲೆಯನ್ನ ಪಡೆದೈತಲ್ಲ, ಅದನ್ನ ನಾವು ಮಾಡ್ಬೇಕು. ಇನ್ನು ಈ ಒಂದು ಉತ್ತರಕ್ಕೆ ಒಂದು ಪರಿವರ್ತಿತ ರೂಪ ಕೊಡ್ಬೋದು, ಪರಿವರ್ತನೆ ಮಾಡಿಕೊಡ್ಬೋದು. ಇದಕ್ಕೆ ರೂಪ ಪರಿವರ್ತನೆ ಮಾಡ್ಬೋದು. ಹೆಂಗಪ್ಪ ಅಂದ್ರೆ ನಾವು ಯಾವಾಗ ಛೇದದೊಳಗೆ ವರ್ಗಮೂಲ ಚಿಹ್ನೆ ಉಳಿತೈತಿಲ್ಲ, ಅವಾಗ ಅದನ್ನ ಹೋಗಲಾಡ್ಸತ್ತೀವಿ. ಬಟ್ ಅದು ಒಂದ ಉಳಿದಿತ್ತಂದ್ರೆ ಸುಲಭವಾಗಿ ಹೋಗಿಸ್ತಿದ್ವಿ. ಬಟ್ ಇಲ್ಲಿ ಏನಾಗೈತಿ ನೋಡ್ರಿ, √3 - 1 ಐತಿ. ಈ ಛೇದವನ್ನು ಹೋಗ್ಲಾಡಿಸ್ಬೋದೇನೋ? ಹೋಗ್ಲಾಡಿಸ್ಬೋದು. ಹೆಂಗ ಅನ್ನೋದನ್ನ ಇಲ್ಲಿ ಹೇಳ್ತೀನಿ ನೋಡ್ರಿ. ನಮಗೆ ಇಲ್ಲಿ ಏನು ಉತ್ತರ ಬಂದೈತಿಲ್ಲ ಅದನ್ನು ಬರೀತೀನಿ. 1.6 ಅಪಾನ್ √3 - 1 ಇದು ಬಂದದ ಉತ್ತರ. ಛೇದದ ಅಕರ್ಣಿಕಾರಕವನ್ನ ಮ್ಯಾಗೂ ಗುಣಿಸುನು, ಕೆಳಗೂ ಗುಣಿಸುನು. ಛೇದದ ಅಕರ್ಣಿಕಾರಕ ಏನಕ್ಕೈತಿ ಹೇಳ್ರಿ? √3 + 1. √3 + 1. ಇಲ್ಲಿ -1 ಇತ್ತ, ಇಲ್ಲಿ ನಾವು ತಗೋತ್ನಾಗ ಏನ್ ಮಾಡೋದು, √3 + 1 ತಗೋ. ಇದನ್ನ ಸ್ವಲ್ಪ ಬಿಡಿಸ್ತಾ ಹೋದ್ರೆ ನಮ್ಮ ಎಕ್ಸ್ ಬೆಲೆ ಒಂದು ಸ್ವಲ್ಪ ರೂಪ ಬದಲಾಕೈತೆ. ಅದರ ಆ ರೂಪದಲ್ಲಿ ಏನಾಗಿರ್ತೈತಿ, ಛೇದದಲ್ಲಿ ವರ್ಗಮೂಲ ಚಿಹ್ನೆನೇ ಇರಂಗಿಲ್ಲ, ಅಭಾಗಲಬ್ಧ ಸಂಖ್ಯೆನೇ ಉಳಿಯಂಗಿಲ್ಲ. ಹಂಗಾದ್ರೆ ಏನೇನು ಮಾಡ್ಬೋದು ನೋಡ್ರಿ, 1.6 ಈ √3 + 1 ಅನ್ನ ಹಾಗೆ ಇರ್ತನ ಅಂಶದಲ್ಲಿ. ಅದು ಛೇದದೊಳಗೆ ಏನಾಕೈತಿ, a + b a - b ಸೂತ್ರ ಪ್ರಕಾರ ಇವತ್ತನ್ನ ಗುಣಿಸಿರ ಮೊದಲ ಪದದ ವರ್ಗ √3 ಬ್ರಾಕೆಟ್ ಸ್ಕ್ವೇರ್, ಆಮೇಲೆ 1ರ ವರ್ಗ 1.6 √3 + 1 ಇಲ್ಲೇ ಇರಲಿ. ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗಿ 3, 1ರ ವರ್ಗ 1, ಇನ್ನು 1.6 ಅಲ್ಲೇ ಇರಲಿ. √3 + 1 ಬ್ರಾಕೆಟ್ ಕಂಪ್ಲೀಟ್ ಅಪಾನ್ 3ರಲ್ಲಿ 1 ಕಳೆದ್ರೆ 2.
ಇನ್ನು ಇಷ್ಟ ಇಟ್ಟರು ನಡೀತೈತಿ, ಯಾಕಂದ್ರೆ ನಮ್ಮ ಛೇದದೊಳಗೆ ವರ್ಗಮೂಲ ಚಿಹ್ನೆ ಇರ್ತಕ್ಕಂತಹ ಭಾಗ ಹೋಗ್ಬೇಕಾಗಿತ್ತು, ಹೋಗೈತಿ. ಇಲ್ಲ ಒಂದು ಸ್ವಲ್ಪ ಇದನ್ನು ಇನ್ನೊಂದು ಸ್ವಲ್ಪ ಬರೋದು ಏನಾದರೂ ಮಾಡ್ಬೋದಂದ್ರೆ ಈ 1.6 ಅನ್ನ 2ರಲ್ಲೇ ಭಾಗಿಸ್ಬೋದು. 16 2ರಲ್ಲೇ ಭಾಗಿಸಿದ್ರೆ 8 ಬರ್ತಿತ್ತಲ್ಲ, ಆಗ 1.6 ಎಸ್ 1.6 ಅನ್ನ 2ಲೇ ಭಾಗಿಸಿದ್ರೆ ಏನಾಕೈತಿ 0.8 √3 + 1 ಹಾಗೆ ಉಳಿತೈತಿ. ಇದೇ ನಮ್ಮದು ಎಕ್ಸ್ ಅಂತ ನಾವು ಅನ್ಕೊಂಡಿದ್ದೀವಿ. ಬಟ್ ಆರಂಭದೊಳಗೆ ಗೊತ್ತೈತಿ ನಮ್ಗೆ ಪೀಠದ ಎತ್ತರ BCಗೆ ಎಕ್ಸ್ ಅಂದಿದ್ವಿ ಅಂದ್ರೆ ಇದೇ ಪೀಠದ ಎತ್ತರ. ಪೀಠದ ಎತ್ತರ BC = 0.8 √3 + 1 ಹೀಗೆ ಇರಲಿ ಮೀಟರ್. ಪೀಠದ ಎತ್ತರ ನಮ್ಮದು ಈ ರೀತಿ ಸಿಕ್ತು. ಬಟ್ ಕೆಲವೊಂದು ಸಲ ಇಲ್ಲಿ ತಕ್ಕ ಬಿಡಿಸಿ ನಮ್ಗೆ ಇಲ್ಲೇ ಸಾಕಪ್ಪ ಅಂತ ಕೆಲವೊಬ್ರು ಬಿಟ್ಟು ಬಿಡ್ಬೋದು. ಬಟ್ ಇನ್ನೂ ಸ್ವಲ್ಪ ತಿಳ್ಕೋರಿ, ಯಾವಾಗ ಛೇದದಲ್ಲಿ ಭಾಗಲಬ್ಧ ಸಂಖ್ಯೆ ಉಳಿತೈತಿಲ್ಲ, ಆ ಭಾಗಲಬ್ಧ ಸಂಖ್ಯೆಯನ್ನ ಹೇಗಾದ್ರೂ ಮಾಡಿ ಹೋಗಿಸ್ಬೋದೇನೋ, ಅದನ್ನ ಛೇದವನ್ನ ಅಕರ್ಣೀಕರಿಸ್ಬೋದೇನೋ ಅಂತ ವಿಚಾರ ಮಾಡಿದಾಗ ಈ ರೀತಿ ಒಂದು ದಾರಿ ಇರ್ತೈತಿ. ಆ ದಾರಿಯನ್ನು ಅನುಸರಿಸಿ ನಾವೇನ್ ಮಾಡ್ಬೋದು, ಛೇದದಲ್ಲಿರುವ ಅಭಾಗಲಬ್ಧ ಸಂಖ್ಯೆಯನ್ನ ನಾವು ತೆಗೆದು ಹಾಕ್ಬೋದು, ಪರಿವರ್ತನೆ ಮಾಡ್ಬೋದು, ರೂಪ ಪರಿವರ್ತನೆ ಮಾಡ್ಬೋದು. ಓಕೆ ಓಕೆ ಮುಂದಿನ ಲೆಕ್ಕ 9ನೇ ಲೆಕ್ಕ. 9ನೇ ಲೆಕ್ಕ ಏನದ ಅದನ್ನು ಓದ್ತಾ ಹೋಗೋನು. ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರದ ಎತ್ತರ 50 ಮೀಟರ್ ಇದ್ದರೆ ಕಟ್ಟಡದ ಎತ್ತರ ಕಂಡುಹಿಡಿಯಿರಿ. ಇಲ್ಲಿ ಉನ್ನತ ಕೋನಗಳು 2 ಅದಾವು. ಬಟ್ ಆ ಉನ್ನತ ಕೋನಗಳು ಉಂಟಾಗುವ ಸ್ಥಾನಗಳು ಬೇರೆ ಬೇರೆ ಅದಾವು. ಸ್ಥಾನಗಳು ಬೇರೆ ಬೇರೆ. ಇದನ್ನ ಅರ್ಥ ಮಾಡ್ಕೊಳಕ್ ನಿಮ್ಗೆ ಚಿತ್ರ ತೋರಿಸ್ತೀನಿ. ಬಟ್ ಚಿತ್ರದ ಇಂಪಾರ್ಟೆನ್ಸ್ ಅಲ್ಲ, ಅಲ್ಲಿ ಸಂದರ್ಭಕ್ಕೆ ತಕ್ಕಂತೆ ನಾವು ಲಂಬಕೋನ ತ್ರಿಭುಜವನ್ನು ಕಲ್ಪಿಸ್ಕೊಳ್ಬೇಕಷ್ಟೆ. ನಾವು ಚಿತ್ರ ನಿಮ್ಗೆ ಗೊತ್ತಾಗೋ ಸಂಬಂಧ ನೋಡ್ರಿ, ಒಂದು ಗೋಪುರ ತಗೋತೀನಿ. ಇದೊಂದು ಗೋಪುರ ಇರಲಿ. ಆಮೇಲೆ ಒಂದು ಕಟ್ಟಡ ತಗೋತೀನಿ. ಒಂದು ಕಟ್ಟಡ, ಗೋಪುರ ಐತಿ, ಒಂದು ಕಟ್ಟಡ ಐತಿ. ಇನ್ ಪ್ರಶ್ನೆ ಹೋಲಿಕೆ ಮಾಡೋಣ. ಗೋಪುರದ ಪಾದದಿಂದ ಅಂದ್ರೆ ಗೋಪುರದ ಪಾದ ಇಲ್ಲೈತಿ, ಇಲ್ಲಿಂದ ನೋಡ್ಬೇಕು. ಎಲ್ಲಿ? ಕಟ್ಟಡದ ಮೇಲ್ತುದಿ ಅಂದ್ರೆ ನಾವು ಇಲ್ಲಿ ನೋಡ್ಬೇಕು. ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಗೆ ನೋಡಿದಾಗ ಉನ್ನತ ಕೋನ ಎಟ್ಟೈತಿ 30 ಡಿಗ್ರಿ. ಆಮೇಲೆ ಮತ್ತೇನ್ ಮಾಡೋದು, ಕಟ್ಟಡದ ಪಾದದಿಂದ ಅಂದ್ರೆ ಇಲ್ಲಿ ಬರೋದು. ಇಲ್ಲಿ ನೋಡಿ, ಇದನ್ನ ನೋಡಿದು, ಕಟ್ಟಡದ ತುದಿ ನೋಡಿದು 30 ಡಿಗ್ರಿ. ಇಲ್ಲಿಂದ ಎಲ್ಲಿ ನೋಡೋದು, ಗೋಪುರದ ಮೇಲ್ತುದಿ ನೋಡೋದು, ಇಲ್ಲಿ ನೋಡೋದು. ಇಬ್ಬರು ವ್ಯಕ್ತಿ ಅದಾರ ತಂದ್ಕೊಡ್ರಿ, ಅಥವಾ ನೀವ ಇಲ್ಲೊಮ್ಮೆ ನಿಂತು ನೋಡತ್ತೀರಿ, ಇಲ್ಲೊಮ್ಮೆ ನಿಂತು ನೋಡತ್ತೀರಿ. ಇಲ್ಲಿ ನಿಂತು ನೋಡಿದಾಗ 30 ಡಿಗ್ರಿ, ಇನ್ನು ಇಲ್ಲಿ ನಿಂತು ಗೋಪುರದ ತುದಿ ನೋಡಿದಾಗ 60 ಡಿಗ್ರಿ ಕೊಟ್ಟಾರ. ಇನ್ನು ಇಷ್ಟು ಉನ್ನತ ಕೋನ ಕೊಟ್ಟು ಗೋಪುರದ ಎತ್ತರ ಕೊಟ್ಟಾರ. ಅಂದ್ರೆ ಈ ಗೋಪುರ ಎಷ್ಟು ಎತ್ತರ ಐತಂದ್ರ 50 ಮೀಟರ್ ಎತ್ತರ ಐತಿ. ಗೊತ್ತಿಲ್ಲೇನು ಕಟ್ಟಡದ ಎತ್ತರ. ಈ ಕಟ್ಟಡ ಎಷ್ಟು ಎತ್ತರ ಐತಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಓಕೆ, ಇದನ್ನು ಕಲ್ಪಿಸಿಕೊಳ್ಳಾಕ ನಾನು ಫಸ್ಟ್ 1ನೇ ತ್ರಿಭುಜ ತಗೋತನು. ಇಲ್ಲಿಂದ ವೀಕ್ಷಣೆ ಮಾಡೇವಿ. ಏನಪ್ಪಾ ಅಂದ್ರ ಗೋಪುರದ ಪಾದದಿಂದ ಕಟ್ಟಡದ ತುದಿ ನೋಡೇವಿ. ಎಷ್ಟು ಕೋನ ಉಂಟಾಗೈತಿ? 30 ಡಿಗ್ರಿ ಉನ್ನತ ಕೋನ. ಇನ್ನು ಇಲ್ಲಿಂದ ನೋಡೋಣ ಗೋಪುರದ ತುದಿಯನ್ನು. ಈಗ ಇಲ್ಲಿ ಕೋನ ಉಂಟಾಕೈತಿ ಎಷ್ಟ? 60 ಡಿಗ್ರಿ. ಈ ಎರಡೂ ಸಂದರ್ಭದಲ್ಲಿ ಒಂದು ಸಾಮಾನ್ಯ ಅಂಶ ಏನೈತಪ್ಪ ಅಂದ್ರ, ಈ ತ್ರಿಭುಜ ತಗೋರಿ, ಈ ತ್ರಿಭುಜ ತಗೋರಿ, ಇವೆರಡೂ ತ್ರಿಭುಜದ ಸಾಮಾನ್ಯ ಬಾಹು ಐತದ. ಅಂದ್ರೆ ಇದೇನು ನಾವು ಕಟ್ಟಡದ ಪಾದ ಮತ್ತ ಗೋಪುರದ ಪಾದಗಳನ್ನು ಜೋಡಿಸೇವಲ್ಲ, ಇದು ಎರಡೂ ಈ ಅಳತೆ ಈ ಎರಡೂ ತ್ರಿಭುಜಕ್ಕೆ ಸಂಬಂಧಪಟ್ಟದ್ದು. ಓಕೆ,
ಇನ್ನು 50 ಮೀಟರ್ ಏನು ಗೋಪುರದ ಎತ್ತರ. ಇದು ಗೋಪುರದ ಎತ್ತರ ಎಷ್ಟೈತಿ 50 ಮೀಟರ್. ಗೊತ್ತಾಗಬೇಕಾಗಿದ್ದು ಕಟ್ಟಡದ ಎತ್ತರ. ಅದಕ್ಕೆ ನೀವು ಸದ್ಯಕ್ಕೆ ಎಕ್ಸ್ ಅನ್ನು ಓಕೆ ಇನ್ನು ಲೆಕ್ಕ ಮಾಡ್ಬೋದು. ಬಹಳ ಸುಲಭ ಐತಿದು. ನಾವು ಈ 50 ಮೀಟರ್ ಕೊಟ್ಟಾರಂದ್ರೆ ಅದನ್ನು ಬಳಕೆ ಮಾಡ್ಕೊಂಡು ಏನು ಮಾಡೋಣ, ಈ ಪಾದ ಕಂಡು ಸಿಗ್ತದೆ ಪಾದ. ಈ ಪಾದ ಸಿಕ್ಕ ಬಳಕೆ ಏನು ಮಾಡೋಣ, ಈ ಪಾದ ಬಳಕೆ ಮಾಡ್ಕೊಂಡ ಎಕ್ಸ್ ಬೆಲೆ ಕಂಡು ಹಾಗಾದ್ರೆ ಈ 50 ಮೀಟರ್ ಬಳಕೆ ಮಾಡ್ಕೊಂಡು ಈ ಪಾದ ಕಂಡಿಡಿಯಕ್ಕೆ ಯಾವ ತ್ರಿಭುಜ ಬಳಕೆ ಮಾಡೋಣ ಅಂದ್ರೆ, ಈ 50 ಮೀಟರ್ ಯಾವ ತ್ರಿಭುಜನಾಗ ಐತಿ ಆ ತ್ರಿಭುಜ ಹೆಸರಿಡ್ತಾನು ಎ ಬಿ ಸಿ. ತ್ರಿಭುಜನಾಗ 50 ಮೀಟರ್ ಐತಿ. ಆಮೇಲೆ ಡಿ ಅಂತ ಬಿಡ್ತಾನು. ನಂಗೆ ಯಾವಾಗ ಬಿ ಸಿ ಸಿಗ್ತತ್ಲ ಅವಾಗ ಸಿ ಡಿ ಕೂಡ ಸಿಗ್ತದೆ. ಓಕೆ, ಅದಕ್ಕೆ ನಾನು ಈ ರೀತಿ ಕಲ್ಪನೆ ಮಾಡಿಕೊಂಡು ಈಗ ನಮಗೇನು ಗೊತ್ತಿಲ್ಲ ಅದನ್ನು ಬರೆದು ಬಿಡ್ತೀನಿ. ನಮಗೇನು ಗೊತ್ತಿಲ್ಲ ನೋಡ್ರಿ, ಕಟ್ಟಡದ ಎತ್ತರ ನಮಗೆ ಗೊತ್ತಿಲ್ಲ. ಚಿತ್ರ ಪ್ರಕಾರ ಅದನ್ನ ಸಿ ಡಿ ಅನ್ನೋನು, ಸಿ ಡಿ ಬೆಲೆ ಎಕ್ಸ್ ಅನ್ನೋನು, ಎಕ್ಸ್ ಬೆಲೆ ಗೊತ್ತಿಲ್ಲ ಕ್ವಶನ್ ಮಾರ್ಕ್. ಆಮೇಲೆ ಗೋಪುರದ ಎತ್ತರ ಗೊತ್ತೈತಿ ನಮಗೆ. ಗೋಪುರದ ಎತ್ತರ ಅದಕ್ಕೆ ಎ ಬಿ ಅನ್ನೋನು, ಎ ಬಿ ಬೆಲೆ ಗೊತ್ತೈತಿ 50 ಮೀಟರ್. ಓಕೆ, ಇನ್ನು ನೋಡ್ರಿ ತ್ರಿಭುಜದ ಹೆಸರು ತಗೊಳ್ಳೋಣ. ತ್ರಿಭುಜ ಯಾವ್ದು ತಗೊಳ್ಳೋಣ, ಎ ಬಿ ಸಿ ಯಲ್ಲಿ. ತ್ರಿಭುಜ ಎ ಬಿ ಸಿ ಯಲ್ಲಿ ಒಂದು ಲಘು ಕೋನ ಅಥವಾ ಉನ್ನತ ಕೋನ ಹೊಂದಿರುವ ಲಘು ಕೋನ ಯಾವ್ದು ತಗೊಳ್ಳೋಣಪ್ಪ ಅಂದ್ರೆ ಎ ಬಿ ಸಿ ಯಲ್ಲಿ ಸಿ ಕೋನ ತಗೊಳ್ಳೋಣ. ಅದರ ಹೆಸರು ಬೇಕಾದ್ರೆ ಹಿಂಗೆ ಬರಿಬಹುದು, ಎ ಸಿ ಬಿ ಅಂತ. ಎ ಸಿ ಬಿ ಎಷ್ಟು ಡಿಗ್ರಿ ಐತಿ, 60 ಡಿಗ್ರಿ. ಇನ್ನು ಈ 60 ಡಿಗ್ರಿಗೆ ಸಂಬಂಧಪಟ್ಟಂಗೆ ಅಭಿಮುಖ ಬಾಹು ಯಾವುದು, 60 ಡಿಗ್ರಿಗೆ ಸಂಬಂಧಪಟ್ಟಂಗೆ ಅಭಿಮುಖ ಬಾಹು ಎ ಬಿ. ಅದರ ಬೆಲೆ ಗೊತ್ತೂ ಐತಿ 50 ಮೀಟರ್. ಪಾರ್ಶ್ವಬಾಹು ಯಾವುದು, ಬಿ ಸಿ. ಅದ್ರ ಬೆಲೆ ಗೊತ್ತಿಲ್ಲ. ಇಲ್ಲಿ ನೇರವಾಗಿ ಟ್ಯಾನ್ 60 ಡಿಗ್ರಿ ಹಚ್ಚಿಬಿಡ್ತೀನಿ ನಾನು. ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು. ಟ್ಯಾನ್ 60 ಡಿಗ್ರಿ ಅಂದ್ರೆ √3. ಅಭಿಮುಖ ಬಾಹು ಇಲ್ಲಿ ಎ ಬಿ ಎಂದೀವಿ. ಎ ಬಿ ಬೆಲೆ ನೇರವಾಗಿ ಗೊತ್ತೂ 50 ಬರೆದು ಬಿಡ್ತೀನಿ, 50. ಇನ್ನು ಪಾರ್ಶ್ವಬಾಹು ಗೊತ್ತಿಲ್ಲ ಬಿ ಸಿ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಬಿ ಸಿ ಇಲ್ಲಿ ಭಾಗಾಕಾರ ಐತಿ, ಇಲ್ಲಿ ಗುಣಾಕಾರ. ಇದು 50 ಅಲ್ಲೇ ಇರಲಿ. ಈ √3 ಇಲ್ಲಿ ಗುಣಾಕಾರ ಐತಿ, ಇಲ್ಲಿ ಬಂದ ಭಾಗಾಕಾರ. ಬಿ ಸಿ ಬೆಲೆ ನಮ್ಗೇನು ಕಂಡು ಹಿಡಿಯಲ್ರಲ್ಲ, ಆದ್ರೆ ಮತ್ತೆ ಕಂಡು ಹಿಡಿದ್ರೆ ಯಾಕ್ರಿ, ಬಟ್ ನಮಗೆ ಬಿ ಸಿ ಬೆಲೆಯಿಂದ ಲಾಭ ಐತಿ. ನಮಗೆ ಬಿ ಸಿ ಬೆಲೆ ಗೊತ್ತಾತಪ್ಪ ಅಂದ್ರೆ ಏನು ಮಾಡ್ಬೋದು, ಈ ತ್ರಿಭುಜದಾಗ ಎಂಟರ್ ಆಗಿ ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೋದು. ಈಗ ಈ ಬಿ ಸಿ ಬೆಲೆ ಗೊತ್ತಾತ ಎಷ್ಟು, 50 ಅಪಾನ್ √3. ಇನ್ನು ಇದನ್ನ ಏನು ಮಾಡೋಣ, ಈ ತ್ರಿಭುಜದಾಗ ಬಳಕೆ ಮಾಡೋಣ. ಈ ತ್ರಿಭುಜ ಯಾವ್ದದು, ತ್ರಿಭುಜ ಡಿ ಸಿ ಬಿ ಯಲ್ಲಿ, ಡಿ ಸಿ ಬಿ ಯಲ್ಲಿ, ಡಿ ಸಿ ಬಿ ಯಲ್ಲಿ ಲಘು ಕೋನ ಯಾವ್ದು ತಗೊಳ್ಳೋಣ ಈ ಸಲ, ಡಿ ಬಿ ಸಿ ತಗೊಳ್ಳೋಣ. ಡಿ ಬಿ ಸಿ ಎಷ್ಟು ಡಿಗ್ರಿ ಐತಿ, 30 ಡಿಗ್ರಿ ಐತಿ. ಡಿ ಬಿ ಸಿ 30 ಡಿಗ್ರಿ ಐತಿ. ಇನ್ನು 30 ಡಿಗ್ರಿಗೆ ಸಂಬಂಧಪಟ್ಟಂಗೆ ಅಭಿಮುಖ ಬಾಹು ಯಾವುದು, ಸಿ ಡಿ. ಈ 30 ಡಿಗ್ರಿ ಎದುರು ಯಾವ್ದೈತಿ, ಸಿ ಡಿ. ಸಿ ಡಿ ಬೆಲೆ ಗೊತ್ತಿಲ್ಲ, ಎಕ್ಸ್ ಅಲ್ಲಿ. ಆಮೇಲೆ ಪಾರ್ಶ್ವಬಾಹು ಬಿ ಸಿನಲ್ಲ, ಈ ತ್ರಿಭುಜದೊಳಗು ಪಾರ್ಶ್ವಬಾಹು ಬಿ ಸಿನ, ಈ ತ್ರಿಭುಜದೊಳಗು ಪಾರ್ಶ್ವಬಾಹು ಬಿ ಸಿನ ಆಗಿತ್ತು, ಈ ಬಿ ಸಿ. ಬಟ್ ಬಿ ಸಿ ಬೆಲೆ ಗೊತ್ತೈತಿ, ಅದನ್ನು ಬಿ ಸಿ ಬೆಲೆ ಬಂದಾಗ ಇದನ್ನು ತುಂಬಿಡೋಣ. ಈಗ ಟ್ಯಾನ್
30 ಡಿಗ್ರಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು. ಟ್ಯಾನ್ 30 ಡಿಗ್ರಿ ಅಂದ್ರೆ 1/√3. ಆಮೇಲೆ ಅಭಿಮುಖ ಬಾಹು 30 ಡಿಗ್ರಿಗೆ ಎಕ್ಸ್, ಪಾರ್ಶ್ವಬಾಹು ಬಿ ಸಿ ಎಂದಿದ್ವಿ. ಬಿ ಸಿ ಬೆಲೆ ತುಂಬಿಡೋಣ. 1/√3 ಎಕ್ಸ್. ಬಿ ಸಿ ಅಂದಲ್ಲಿ ಏನು ತುಂಬೋದು? 50√3. ಇನ್ನು 1/√3 ಹೆಂಗೆ ಇಡೋಣ? ಈ 50√3 ಇಲ್ಲಿ ಭಾಗಾಕಾರ ಐತಿ. ಇಡೀ ಭಿನ್ನರಾಶಿನ ಏನೈತಿ? ಭಾಗಾಕಾರ ಐತಿ. ಈ ಭಾಗಾಕಾರದನ್ನ ಇಲ್ಲಿ ಹೋದ್ರೆ ಗುಣಾಕಾರ ಆಕೈತಿ. ಈ ಭಾಗಾಕಾರದನ್ನ ಇಲ್ಲಿ ಹೋದ್ ಗುಣಾಕಾರ ಮಾಡೋಣ. ಗುಣಾಕಾರದಾಗ ಇಲ್ಲಿ ಏನಾಕೈತಿ? ಇದು 50√3 ಆಕೈತಿ. ಆಸ್ ಇಟ್ ಇಸ್ ಏನು ಭಿನ್ನರಾಶಿ ಐತಿಲ್ಲ ಅದ ಇಲ್ಲಿ ಬಂದು ಇಲ್ಲಿ ಗುಣಾಕಾರ ಆಕೈತಿ. ಇನ್ನು ಇಲ್ಲಿ ಏನು ಹೇಳುತ್ತೆ? ಬರೀ ಎಕ್ಸ್ ಅಷ್ಟು. ದೇರ್ಫೋರ್ ಇದನ್ನ ಲೆಕ್ಕ ಮಾಡ್ರೆ ನಮಗೆ ಎಕ್ಸ್ ಬೆಲೆ ಸಿಗ್ತದ. ಸೊ ಎಷ್ಟು ನೋಡ್ರಿ ಎಕ್ಸ್ ಬೆಲೆ ಅಂದ್ರೆ ಅಂಶ ಗುಣಿಸ್ರಿ 1/50 50. ಇನ್ನು √3 √3 ಗುಣಿಸ್ರ √3 ಸ್ಕ್ವೇರ್ ಆಕೈತಿ. √3 ಸ್ಕ್ವೇರ್ ಆದಾಗ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗಿ ಬರೀ 3 ಆಕೈತಿ. ನೇರವಾಗಿ 3 ಬರೆದು ಬಿಡ್ಲಿ 3 ಆಕೈತಿ. ಅಥವಾ ನೀವು ಹಿಂಗೂ ಅನ್ಬೋದು, ಒಳಗಿಂದ ಒಳಗೆ ಗುಣಿಸ್ರಿ 3 3 9 ಆಕೈತಿ. 9ರ ವರ್ಗಮೂಲ 3. ಈಗ ನೀವು ಎಕ್ಸ್ ಬೆಲೆ 50/3 ಅಂತ ಏನು ಬತ್ತಲ್ಲ, ಇದೇ ನಮಗೆ ಬೇಕಾದ ಕಟ್ಟಡದ ಎತ್ತರ. ದೇರ್ಫೋರ್ ನಾವು ಆರಂಭದೊಳಗೆ ಕಟ್ಟಡದ ಎತ್ತರ ಎಕ್ಸ್ ಅಂದಿದ್ವಿ. ದೇರ್ಫೋರ್ ನಮಗದು ಸಿಕ್ತು. ಕಟ್ಟಡದ ಎತ್ತರ ಸಿ ಡಿ. ಕಟ್ಟಡದ ಎತ್ತರ ಸಿ ಡಿ ಈಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು 50/3 ಮೀಟರ್. ಈ ಮೂರಲೆ ಅಂತೂ ಸಂಪೂರ್ಣವಾಗಿ ಭಾಗವಂಗಿಲ್ಲ. ಹಿಂಗ ಭಿನ್ನ ರಾಶಿ ಒಳಗೆ ಆ ಉತ್ತರ ಇದ್ದು ಬಿಡ್ಲಿ. ಏರ್ಪೋರ್ಟ್ ಕಟ್ಟಡದ ಎತ್ತರ 50/3 ಮೀಟರ್. ಓಕೆ ಓಕೆ ಇದಾದ ನಂತರ ಇವತ್ತಿನ ಮುಂದಿನ ಲೆಕ್ಕ ನೋಡೋಣ. ಮುಂದಿನ ಲೆಕ್ಕ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು. ನೀವು ಏನದ ಅಂದ್ರ 80 ಅಡಿ ಅಗಲವುಳ್ಳ ರಸ್ತೆಯ ಒಂದು ರಸ್ತೆ ಐತಂತ. ಆ ರಸ್ತೆಯ ಅಗಲ 80 ಅಡಿ ಐತಂತ. ಬಹಳ ದೊಡ್ಡ ರಸ್ತೆ ಇರಲಿ. ಆ ರಸ್ತೆಯ ಎರಡೂ ಬದಿಗಳಲ್ಲಿ ಒಂದೇ ಎತ್ತರವಿರುವ 2 ಕಂಬಗಳು ಅಭಿಮುಖವಾಗಿ ನಿಂತಿವೆ. ವಿದ್ಯುತ್ ದೀಪ ನೋಡಿರ್ಬೋದು ನೀವು, ಹಚ್ಕೊಂಡಿದ್ದು ಅಂತದ್ದು. ಹಂಗೆ ಕಲ್ಪನೆ ಮಾಡ್ಕೊಡ್ರಿ. 2 ಕಂಬಗಳದಾವು, ರಸ್ತೆಯ ಎರಡೂ ಬದಿಯಲ್ಲಿ ನಿಂತಿದ್ದಾವು. ಇನ್ನು ಮುಂದೆ ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ, ರಸ್ತೆ ಮೇಲೆ ಒಂದು ಬಿಂದು ತಗೋಬೇಕಂತ. ಎಲ್ಲಿ ತಗೋಬೇಕಂತ ಗೊತ್ತಿಲ್ಲ, ಒಟ್ಟು ರಸ್ತೆ ಮ್ಯಾಗ ಇರ್ಬೇಕು. ಆ ರಸ್ತೆ ಮಧ್ಯದಲ್ಲಿ ತಗೋಬೇಕು, ಒಂದು ದಂಡಿಗೆ ತಗೋಬೇಕು, ಅದು ಗೊತ್ತಿಲ್ಲ. ಒಟ್ಟು ಎಲ್ಲಾದ್ರೂ ಒಂದ್ ಕಡೆ ತಗೋಬೇಕು ರಸ್ತೆ ಮೇಲೆ. ಆ ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು, ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ ಒಂದ್ಸಲ 60 ಡಿಗ್ರಿ ಉನ್ನತ ಕೋನಂತ, ಒಂದ್ಸಲ 30 ಡಿಗ್ರಿ ಉನ್ನತ ಕೋನಂತ ಆಗಿದೆ. ಕಂಬಗಳ ಎತ್ತರವನ್ನು ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದು ಇರುವ ದೂರವನ್ನ ಕಂಡುಹಿಡಿಯಿರಿ. ಎರಡೆರಡು ಕೇಳ್ಯಾರ. ಕಂಬಗಳು ಒಂದೇ ಎತ್ತರ ಅದಾವ ಅಂದ್ರೆ ಕಂಬಗಳ ಸಮವಾದ ಎತ್ತರವನ್ನು ಹೊಂದ್ಯಾವು. ಈ ಕಂಬಗಳ ಎತ್ತರ ಕಂಬದ ಎತ್ತರ ಕಂಡಿದೆ ಅಂದ್ರೆ ಇನ್ನೊಂದು ಅಟ್ಟ ಇರ್ತದೆ. ಒಂದಾಯ್ತು. ಇನ್ನೊಂದು ಕೇಳ್ತಾರು, ಕಂಬಗಳಿಂದ ರಸ್ತೆ ಮೇಲಿನ ಬಿಂದು ಇರುವ ದೂರ ಕಂಡಿರಿ. ಅಂದ್ರೆ ನೀವು ಎಲ್ಲಿ ರಸ್ತೆ ಮೇಲಿನೊಂದು ಬಿಂದು ತಗೊಂಡಿದ್ದೀರಿಲ್ಲ, ಆ ಬಿಂದುವಿನಿಂದ ಕಂಬಗಳ ನಡಬಾರಕಿನ ದೂರ ಎಟ್ಟೆಟ್ ಆಕೈತಿ ಲೆಕ್ಕ ಮಾಡ್ರಿ ಅಂತ ಹೇಳ್ತಾರೆ. ಮಾಡ್ಬೋದು. ಇನ್ನು ಇದನ್ನ ಮಾಡೋಕ್ಕಿಂತ ಮುಂಚೆ ಒಂದು ಕಲ್ಪನೆ ಮಾಡ್ಕೊಳ್ಳೋಣ. ಒಂದು ರಸ್ತೆ ತಗೊಳ್ಳೋಣ. ಇದೊಂದು ರಸ್ತೆ ಇರಲಿ. ಈ ರಸ್ತೆಯ ಅಗಲ ಅವ್ರು ಕೊಟ್ಟದ ಪ್ರಕಾರ ಎಷ್ಟಿರಲಿ? 80 ಅಡಿ. ಇಲ್ಲಿಂದ ಇಲ್ಲಿವರೆಗೆ 80 ಅಡಿ ರಸ್ತೆಯ ಅಗಲ ಇರಲಿ.
ಇನ್ನು ಈ ರಸ್ತೆ ಮೇಲೆ ಒಂದು ಕಡೆ ಬಿಂದು ತಗೋಬೇಕಾಗೈತಿ. ಎಲ್ಲಿ ತಗೋಬೇಕು ಅನ್ನೋದು ಫಿಕ್ಸ್ ಹೇಳಿಲ್ಲ. ನಾ ಇಲ್ಲೊಂದು ಕಡೆ ತೊಗೊಂಡ್ಬಿಡ್ತೀನಿ, ಇಲ್ಲೆಲ್ಲೋ ಒಂದು ಕಡೆ ತೊಗೊಂಡ್ಬಿಡ್ತೀನಿ. ಆ ಬಿಂದುವಿನಿಂದ ಇಲ್ಲೊಂದು ಕಮ್ ನಿಂತೈತಿ, ಇಲ್ಲೊಂದು ಕಮ್ ನಿಂತೈತಿ ಅಂತ ನಾನು ಊಹೆ ಮಾಡ್ಕೊಂಡು ಏನು ಮಾಡ್ಬೇಕಾಗೈತಿ, ಈ ಬಿಂದುವಿನಿಂದ ಈ ಕಂಬ ನೋಡೋದೈತಿ, ಈ ಬಿಂದುವಿನಿಂದ ಈ ಕಂಬ ನೋಡೋದೈತಿ. ಹೀಗಾಗಿ ಇಲ್ಲೊಂದು ಕಂಬ ಐತಿ ಅಂತ ಅನ್ಕೊಂಡು ನಾ ಇಲ್ಲಿಂದ ಆ ಕಂಬದ ತುದಿಯನ್ನು ನೋಡ್ರಿ, ಇಲ್ಲೊಂದು ಲಂಬಕೋನ ತ್ರಿಭುಜ ಸಿಗ್ತತಿ. ಹಂಗೆ ಇಲ್ಲೊಂದು ಕಂಬ ಐತಿ, ಇಲ್ಲಿಂದ ಅದನ್ನು ನೋಡಿದಾಗ ಆ ಕಂಬದ ಎತ್ತರ ಮತ್ತು ಈ ಉನ್ನತ ಕೋನವನ್ನು ಬಳಸಿ ಇಲ್ಲೊಂದು ಲಂಬಕೋನ ತ್ರಿಭುಜ ಸಿಗ್ತದೆ. ನಾನು ನೇರವಾಗಿ ನಿಮಗೆ ಆ ಲಂಬಕೋನ ತ್ರಿಭುಜನ ತೋರಿಸ್ತೇನೆ. ಇಲ್ಲೊಂದು ಲಂಬಕೋನ ತ್ರಿಭುಜ, ಇದು ಕಂಬದ ಎತ್ತರ, ಇಲ್ಲೊಂದು ಲಂಬಕೋನ ತ್ರಿಭುಜ, ಇದು ಕಂಬದ ಎತ್ತರ. ಈಗ ಇವೆರಡು ಕಂಬಗಳು ನೋಡ್ರಿ, ಇದು ಕಂಬ, ಇದು ಕಂಬ. ಒಂದು ಕಂಬಕ್ಕೆ ಎ ಬಿ ಅನ್ನು, ಆಮೇಲೆ ಇನ್ನೊಂದು ಕಂಬಗ ಸಿ ಡಿ ಅನ್ನು. ಈ ಬಿಂದುಕ್ಕೊಂದು ಹೊಸಾದ ಹೆಸರು ಇಟ್ಬಿಡೋಣ. ಏನಿಡೋನು ಅಂದ್ರೆ ಪಿ ಇಡೋನು. ಪಿ ಏನ್ ಬಿಡ್ಬೋದು, ಪಿ ಇಡೋನು. ಈಗ ನೋಡ್ರಿ, ಪಿ ಅನ್ನುವಂಥ ಬಿಂದುವಿನಿಂದ ನಾವೇನ್ ಮಾಡತ್ತೀವಿ, ಸಮವಾದ ಎತ್ತರವನ್ನು ಹೊಂದಿರುವ ಸಿ ಡಿ ಬೆಲೆನೂ ಒಟ್ಟ, ಎ ಬಿ ಬೆಲೆನೂ ಒಟ್ಟ ಇರ್ತಕ್ಕಂಥ ಎರಡು ಕಂಬಗಳನ್ನು ತುದಿಗಳು ನೋಡ್ತಾ ಇದೀವಿ. ಎಲ್ಲಿಂದ, ಪಿ ದಿಂದ. ಹಿಂಗೆ ನೋಡತ್ನಾಗ ಏನಾಗೈತಪ್ಪ ಅಂದ್ರೆ 60 ಡಿಗ್ರಿ ಒಂದು ಕಡೆ ಕೋನ ಉಂಟಾಗೈತಿ, ಇನ್ನೊಂದು ಕಡೆ 30 ಡಿಗ್ರಿ ಉಂಟಾಗೈತಿ. ಇವೆರಡು ಉನ್ನತ ಕೋನ ಉಂಟಾಗ್ಯವು. ನಮಗೆ ಗೊತ್ತಿರೋದು ರಸ್ತೆಯ ಒಟ್ಟು ಅಗಲ 80 ಅಡಿ. ಕೇಳ್ಯಾರೇನ? ಕಂಬಗಳ ಎತ್ತರನೂ ಕೇಳ್ಯಾರ. ಆಮೇಲೆ ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುವಿಗೆ ದೂರ ಅಂದ್ರ ಚಿತ್ರ ಪ್ರಕಾರ ಬಿ ಪಿ ಬೆಲೆ ಕೇಳ್ಯಾರ, ಪಿ ಡಿ ಬೆಲೆ ಕೇಳ್ಯಾರ. ಬಿ ಪಿ ಮತ್ತು ಡಿ ಪಿ ಈ ಎರಡು ಬೆಲೆಗಳನ್ನು ಕೇಳ್ಯಾರ. ಲೆಕ್ಕ ಹೆಂಗ್ ಮಾಡೋದು ಈಗ ನೋಡೋಣ ಅಂತ. ಅದಕ್ಕೆ ಉತ್ತರ ಸ್ಟಾರ್ಟ್ ಮಾಡೋಣ. ನಾವು ಕಂಬಗಳ ಎತ್ತರ ಕೇಳ್ಯಾರಪ್ಪ ಅಂದ್ರೆ ಅದನ್ನು ಹೇಳಿಬಿಡೋಣ. ಸಮವಾದ ಕಂಬಗಳದಾವ, ಕಂಬಗಳ ಎತ್ತರ ಸಮವಾದದವು. ಈಗ ಈ ಸಮವಾದ ಕಂಬಗಳ ಎತ್ತರ ಯಾವ, ಎ ಬಿ ಕಂಬ ಮತ್ತು ಸಿ ಡಿ ಕಂಬ ಇವೆರಡು ಸಮ ಅದಾವ. ಬೇಕಾಗೈತಿ, ಇವುಗಳ ಬೆಲೆನೂ ಬೇಕಾಗೈತಿ. ಇವೆರಡೂ ಏನಾಗಿರಲಿ ಸಮ ಅದಾವ ಅಂದ್ರೆ ಇವುಗಳನ್ನ ಎತ್ತರಕ್ಕೆ ನಾವು ಏನಾದರೂ ಒಂದು ಸಂಕೇತ ಕೊಡೋಣ. ಎಚ್ ಕೊಡೋಣ, ಎಚ್ ಆಗಿರಲಿ. ಎಚ್ ನಮಗ ಗೊತ್ತಿಲ್ಲ. ಮತ್ತ ಕಂಬಗಳು ಇಲ್ಲ, ಕಂಬಗಳಿಂದ ರಸ್ತೆ ಮೇಲಿನ ಬಿಂದುಗಿರೋ ದೂರ ಕೇಳ್ಯಾರು. ಇದನ್ನ ನಾನು ಪದಗಳದಾಗ ಬರೀ ಬದಲಿ ನೇರವಾಗಿ ಸಂಕೇತ ಬರೀತನು. ಏನಪ್ಪಾ ಅಂದ್ರ ನಮಗೆ ಬಿ ಪಿ ಬೆಲೆ ಬೇಕಾಗೈತಿ, ಗೊತ್ತಿಲ್ಲ ಬಿ ಪಿ ಬೆಲೆ ಎಕ್ಸ್ ಅಂತ. ಬಿ ಪಿ ಬೆಲೆ ಏನಂತನು ಎಕ್ಸ್. ಆಮೇಲೆ ನಮಗೆ ಡಿ ಪಿ ಬೆಲೆನೂ ಕೇಳ್ಯಾರ, ಅದು ಲಾಸ್ಟ್ ಸಂಕೇತ ರೂಪನಾಗ ಹೇಳನು. ಈಗ ಬಿ ಪಿ ಎಕ್ಸ್ ಆದ್ರ ಡಿ ಪಿ ಏನಾಕೈತಿ ಸ್ವಲ್ಪ ವಿಚಾರ ಮಾಡಿ ಹೇಳ್ರಿ ಯಾರ್ರಿ. ಬಿ ಪಿ ಎಕ್ಸ್ ಆದ್ರ 2x 2x ಅಲ್ಲ. ಬಿ ಪಿ ಬೆಲೆ ಎಕ್ಸ್ ಆದ್ರ ಡಿ ಪಿ ಬೆಲೆ ಏನಾಕೈತಪ್ಪ ಅಂದ್ರ ಪೂರ್ತಿ 80 ಎಕ್ಸ್ ಕಳಿಬೇಕು, ಹೌದಿಲ್ಲ? ಈ ಡಿ ಪಿ ಬೆಲೆ ಏನಾಕೈತಿ 80 ಮೈನಸ್ ಎಕ್ಸ್ ಆಕೈತಿ, ಹೌದಿಲ್ಲ? ಈ ಭಾಗವನ್ನು ಕಟ್ ಮಾಡಿ ತೆಗೆದು ಅಂದ್ರೆ ಈ ಭಾಗ ಉಳಿತೈತಿ. ಈ ಭಾಗ ಏನಾಗಿರ್ತೈತಿ 80 ಅಡಿ ಒಳಗೆ ಕಟ್ ಮಾಡಿದ ಭಾಗವನ್ನು ತೆಗಿಬೇಕಲ್ಲ. ಹೀಗಾಗಿ ಇದು ಎಕ್ಸ್ ಅನ್ಕೊಂಡು ಅಂದ್ರೆ ಇದೇನಾಕೈತಿ 80 ಮೈನಸ್ ಎಕ್ಸ್. ಅಥವಾ ಇವೆರಡು ಕೂಡಿಸ್ರಿ 80 ಬರ್ತೈತಿ. ಡಿ ಪಿ ಬೆಲೆ ಬಿ ಪಿ ಬೆಲೆ ಕೂಡಿಸ್ರಿ 80 ಬರ್ತೈತಿಲ್ಲ ನೋಡ್ರಿ. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿ 80 ಬರ್ತೈತಿ. ಅಂದ್ರೆ ಈ ಎರಡು ಭಾಗಗಳನ್ನು ಕೂಡಿಸ್ರೆ ನಮ್ಗೆ 80 ಬರಬೇಕು. ಯಾಕಂದ್ರೆ ಒಟ್ಟು ಅಗಲ 80 ಅಡಿ ಕೊಟ್ಟುಬಿಟ್ಟಾರ. ಓಕೆ, ಇನ್ನು ಆರಂಭ ಮಾಡೋಣ. ಇನ್ನು ಆರಂಭ ಅಂದ್ರೆ ಏನು? ನಮ್ಗೆ ಎರಡು ಉನ್ನತಕೊಂಡು ಕೊಟ್ಟಾರಪ್ಪ ಅಂದ್ರೆ ಎರಡು ಬಳಸೋದೊಂದ ಕೆಲಸ. ಎರಡು ಬಳಸೋದೊಂದ ಕೆಲಸ ಬಳಸ್ಬಿಡೋಣ. ಮೊದಲನೇ ಕೆಲಸ ಏನ್ ಮಾಡೋಣ? ತ್ರಿಭುಜ ಎ ಬಿ ಪಿ ತಗೊಳ್ಳೋಣ. ತ್ರಿಭುಜ ಎ ಬಿ ಪಿಯಲ್ಲಿ
ಒಂದು ಕೋನ ತಗೊಳ್ಳೋಣ, ಯಾವ್ದ ಎ ಪಿ ಬಿ ತಗೊಳ್ಳೋಣ. ಇದ್ರ ಬೆಲೆ 60 ಡಿಗ್ರಿ. ಇನ್ನು 60 ಡಿಗ್ರಿಗೆ ಸಂಬಂಧಪಟ್ಟಂಗೆ ಅಭಿಮುಖ ಬಾಹು, 60 ಡಿಗ್ರಿಗೆ ಅಭಿಮುಖ ಬಾಹು ಯಾವುದು? ಎ ಬಿ. ಎ ಬಿಗೆ ಏನಂದೇರಿ? ಎಕ್ಸ್. ಸೊ ಎ ಬಿ ಎಕ್ಸ್ ಅಲ್ಲ, ಎ ಬಿಗೆ ಎಚ್ ಅಂದೆವು. ನಂತರ ಪಾರ್ಶ್ವಬಾಹು ಬಿ ಪಿ, ಅದಕ್ಕೆ ಎಕ್ಸ್ ಅಂದೆವು. ಹಂಗಾದ್ರೆ ನೇರವಾಗಿ ಟ್ಯಾನ್ 60 ಡಿಗ್ರಿ ಬರೆದ್ಬಿಡೋನು. ಟ್ಯಾನ್ 60 ಡಿಗ್ರಿ ಅಂದ್ರೆ ಅಭಿಮುಖ ಬಾಹು ಬರಿಬೇಕು ಅಪಾನ್ ಪಾರ್ಶ್ವ ಬಾಹು ಬರಿಬೇಕು. ಟ್ಯಾನ್ 60 ಡಿಗ್ರಿ ಅಂದ್ರೆ √3. ಅಭಿಮುಖ ಬಾಹು ಅಂದ್ರೆ ಎಚ್, ಪಾರ್ಶ್ವಬಾಹು ಅಂದ್ರೆ ಎಕ್ಸ್. ಪಾರ್ಶ್ವಬಾಹು ಅಂದ್ರೆ ಎಕ್ಸ್. ಇದು 100ಗೆ ಗುಣಿಸ್ಬಿಡೋನು. √3 ಇಂಟು ಎಕ್ಸ್, ಎಕ್ಸ್ √3 ಅಥವಾ √3x ಅನ್ಬೋದು. ಇಸ್ ಈಕ್ವಲ್ ಟು ಎಕ್ಸ್ ಎಚ್. ಇದಕ್ಕೆ ಸದ್ಯಕ್ಕೆ ಸಮೀಕರಣ 1 ಅನ್ನು, ಇದರಿಂದ ಏನೂ ಸಿಗಲಿಲ್ಲ ನಮಗೆ, ಬಟ್ ಸದ್ಯಕ್ಕೆ ಸಮೀಕರಣ 1 ಅನ್ನು. ಇನ್ನು ಇದೇ ರೀತಿ ಇನ್ನೊಂದು ತ್ರಿಭುಜ ತಗೊಂಡು, ಇನ್ನೊಂದು ತ್ರಿಭುಜ ಯಾವ್ದ? ಸಿ ಡಿ ಪಿ ಅಲ್ಲಿ. ಸಿ ಡಿ ಪಿ ಅಲ್ಲಿ ಯಾವ ಕೋನ ತಗೊಳ್ಳೋನು? ಸಿ ಪಿ ಡಿ ಕೋನ. ಎಷ್ಟೈತದು? 30 ಡಿಗ್ರಿ. ಇನ್ನು ಈ 30 ಡಿಗ್ರಿಗೆ ಸಂಬಂಧಪಟ್ಟಂಗೆ ಅಭಿಮುಖ ಬಾಹು ಸಿ ಡಿ ಆಕೈತಿ. ಸಿ ಡಿ ಅಂದ್ರೂ ಎಚ್ ಅಂದೀವಿ. ಪಾರ್ಶ್ವಬಾಹು ಏನಾಕೈತಿ? ಪಿ ಡಿ ಎಂದೆವು. ಪಿ ಡಿ ಅಥವಾ ಡಿ ಪಿ ಅದನ್ನು ಕೂಡ ಅಂದೇವು ನಾವು 80 ಮೈನಸ್ ಎಕ್ಸ್ ಅಂತ. ಸೊ ಈ 30 ಡಿಗ್ರಿಗೆ ಸಂಬಂಧಪಟ್ಟಂಗೆ ನಾವು ಟ್ಯಾನ್ ಬಳಕೆ ಮಾಡೋನು. ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹುವನ್ನು ಬರೀನು, ಪಾರ್ಶ್ವಬಾಹುವನ್ನು ಭಾಗಿಸೋನು. ಟ್ಯಾನ್ 30 ಡಿಗ್ರಿ ಅಂದ್ರೆ 1/√3. ಅಭಿಮುಖ ಬಾಹು ಅಂದ್ರೆ ಇಲ್ಲಿ ಕೂಡ ಎಚ್. ಆಮೇಲೆ ಪಾರ್ಶ್ವಬಾಹು ಅಂದ್ರೆ ಡಿ ಪಿ. ಇನ್ನು 1/√3 ಎಚ್ ಹಾಗೆ ಇರಲಿ. ಡಿ ಪಿ ಅಂದ್ರೆ ತುಂಬಿಡೋನು ಈಗ 80 ಮೈನಸ್ ಎಕ್ಸ್, ಅಥವಾ ನಾವು ಇಲ್ಲೇ ತುಂಬಿಡ್ಬೋದಾಗಿದೆ. ಪಾರ್ಶ್ವಬಾಹು ಡಿ ಪಿ ಅಂದ್ರೆ 80 ಮೈನಸ್ ಎಕ್ಸ್. 80 ಮೈನಸ್ ಎಕ್ಸ್. ಓಕೆ, ಇಲ್ಲಿ ಓರೆ ಗುಣಿಸೋನು. ಏನು ಮಾಡೋಣ ನೋಡ್ರಿ. 80 ಮೈನಸ್ ಎಕ್ಸ್ ಛೇದದೊಳಗೆ ಐತಿ. ಇದು ಅಂಶದಾಗ 1ರಿಂದ ಗುಣಾಕಾರ ಆಗಿ ಯಾವುದೇ ಬದಲಾವಣೆ ಆಗೋದಿಲ್ಲ. 80 ಮೈನಸ್ ಎಕ್ಸ್ ಆಗ್ತೈತಿ. ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು ಎಚ್. ಇದಕ್ಕೆ ಸಮೀಕರಣ 2. ಸಮೀಕರಣ 1ರಿಂದನೂ ಯಾವುದೇ ಉತ್ತರ ಫೈನಲ್ ಆಗಲಿಲ್ಲ. ಸಮೀಕರಣ 2ರಿಂದನೂ ಯಾವುದೇ ಉತ್ತರ ಫೈನಲ್ ಆಗಲಿಲ್ಲ. ಮತ್ತೆ ಹೆಂಗ್ರಿ ಫೈನಲ್ ಆಗ್ತದೆ? ಹೆಂಗ ಅಂತ ಕೇಳಿದ್ರ, ಸಮೀಕರಣ 1ರ ಬಲಭಾಗ ನೋಡ್ರಿ ಎಚ್ ಐತಿ. ಸಮೀಕರಣ 2ರ ಬಲಭಾಗ ನೋಡ್ರಿ ಎಚ್ ಐತಿ. ಹಂಗಾದ್ರೆ ಸಮೀಕರಣ 1 ಮತ್ತು 2ರಿಂದ ಏನು ಬರೀಬಹುದಂದ್ರೆ, ಬಲಭಾಗಗಳು ಸಮವಾದರೆ ಎಡಭಾಗಗಳು ಸಮವಾಗಿರುತ್ತವೆ. ಹೌದಿಲ್ಲ? ಹಂಗಂದ್ರೆ ಎಡಭಾಗ ಏನಿದ್ರದು? ಎಕ್ಸ್ √3. ಇದ್ರದ್ದು ಎಡಭಾಗ 80 ಮೈನಸ್ ಎಕ್ಸ್ ಅಪಾನ್ √3. ಓರೆ ಗುಣಿಸ್ರಿ. ಎಕ್ಸ್ ಇಂಟು √3. ಈ √3 ಭಾಗಾಕಾರ ಐತಿ, ಇಲ್ಲಿ ಹೋಗಿ ಗುಣಾಕಾರ ಆಕೈತಿ. ಅದು ಇನ್ನೊಂದು ಇಂಟು √3 ಆಗೋದೈತಿ. ಇಲ್ಲಿ ನೋಡಿತು 80 ಮೈನಸ್ ಎಕ್ಸ್ ಗುಣಿಸ್ರಿ. √3 ಇಂಟು √3 ಏನಾಕೈತಿ ನೋಡ್ರಿ? 3 ಅಲ್ಲ? 3 ಇಂಟು ಎಕ್ಸ್ 3x. ಹೌದಾ?
ಈ ಮೈನಸ್ ಎಕ್ಸ್ ಅನ್ನು ಈ ಕಡೆ ತೊಗೊಂಬಂದ್ಬಿಡ್ತು ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 80. 3x ಎಕ್ಸ್ ಕೂಡಿಸ್ರ 4x ಇಸ್ ಈಕ್ವಲ್ ಟು 80. ನನಗೆ ಬರೀ ಎಕ್ಸ್ ಬೇಕಾಗೈತಿ, 80 ಅಲ್ಲೇ ಇರಲಿ. 4 ಬಂದು ಭಾಗಾಕಾರ ಆಯ್ತು, 4 ಒಂದಲೇ 4 20. 20 ಬಂತು ಎಕ್ಸ್ ಬೆಲೆ. ಆ ಎಕ್ಸ್ ಅಂದ್ರೆ ಏನು ಆಕ್ಚುಲಿ? ಬಿ ಪಿ ಬೆಲೆ ಎಕ್ಸ್. ಬಿ ಪಿ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು 20 ಅಡಿ. 20 ಅಡಿ ಬಿ ಪಿ ಸಿಕ್ಕೈತಪ್ಪ ಅಂದ್ರೆ ಡಿ ಪಿನೂ ಸಿಕ್ಕಂಗಲ್ಲ, ಅದು 60 ಅಡಿ ಆಕೈತಿ. ಓಕೆ, ಅದನ್ನ ಇಲ್ಲಿ ಬರೀತೀನಿ ನೋಡ್ರಿ. ಡಿ ಪಿ ಇಸ್ ಈಕ್ವಲ್ ಟು 80 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 80 ಮೈನಸ್ 20 ಅಂದ್ರೆ 80ರಲ್ಲಿ 20 ಕಳೆದ್ರೆ 60 ಅಡಿ. ಬಿ ಪಿ ಡಿ ಪಿ ಸಿಕ್ಕು, ಎಚ್ ಸಿಗ್ಲಿಲ್ಲಲ್ರಿ. ಎಚ್ ಹೆಂಗೆ ಕಂಡಿದ್ದು ಹೇಳ್ರಿ? ಈಗ ಎಚ್ ಅನ್ನ ಹೆಂಗೆ ಕಂಡಿಡಿಯೋದು? ಎಚ್ ಕಂಡಿಡ್ಯಾಕ ಎಕ್ಸ್ ಬೆಲೆಯನ್ನ ಇಲ್ಲ, ಅದನ್ನು ಮಾಡ್ಬೋದು, ಬಟ್ ಸುಲಭ ಐತ್ ನೋಡ್ರಿ. ಸಮೀಕರಣ 1 2 ನೋಡ್ರಲ್ಲ. ಎಚ್ ಕಂಡಿಡ್ಯಾಕ ಸಿಕ್ಕಿರುವ ಎಕ್ಸ್ ಬೆಲೆಯನ್ನ ಸಮೀಕರಣ 1ರಾಗ್ರ ತುಂಬ್ರಿ, ಸಮೀಕರಣ 2ರಾಗ್ರ ತುಂಬ್ರಿ. 1ರಾಗ ತುಂಬ್ರು ಅದೇ ಉತ್ತರ ಬರ್ತೈತಿ, 2ರಾಗ ತುಂಬ್ರು ಅದೇ ಉತ್ತರ ಬರ್ತೈತಿ. ಎಲ್ಲಾದ್ರೂ ಒಂದು ತುಂಬ್ರಿ. ಸುಲಭ ಎಲ್ಲಿ ಹೇಳ್ರಿ? 1ರಾಗ ತುಂಬು. ಹೀಗಾಗಿ ಎಚ್ ಇಸ್ ಈಕ್ವಲ್ ಟು ಎಕ್ಸ್ ರೂಟ್ 3 ಐತಿ. ಎಕ್ಸ್ ಬೆಲೆ ಏನ್ ಬಂದತಿ? 20. 20 ರೂಟ್ 3 ಅಡಿ. ಇದೇ ಎಚ್ ಬೆಲೆ. ಇಲ್ಲಿ ತುಂಬಿರ 20 ರೂಟ್ 3 ಬರ್ತೈತಿ, ಮತ್ತೆ ಇಲ್ಲಿ ತುಂಬಿರ ಚೇಂಜ್ ಬರ್ತೈತೇನು? ಸುಮ್ ಮಾನಸಿಕವಾಗಿ ಲೆಕ್ಕ ಮಾಡಿ ನೋಡ್ರಿ. ಇಲ್ಲಿ ಎಕ್ಸ್ ಬೆಲೆ ಎಷ್ಟು ತುಂಬ್ರಿ? 20 ತುಂಬ್ರಿ. 80ರಾಗ 20 ಕಳೆದ್ರೆ ಎಷ್ಟು? 60. 60 ಅಪಾನ್ ರೂಟ್ 3 ಅನ್ನ ಹೆಂಗ್ ಬರ್ಕೋಬಹುದು ಅಂದ್ರೆ 60 ಹೆಂಗ್ ಬರಿಬಹುದು? 3 ಇಂಟು 20 ಬರಿಬಹುದು. 3 ರೂಟ್ 3 ಬ್ರಾಕೆಟ್ ಸ್ಕ್ವೇರ್ ಬರೀಬಹುದು. ತಳಗಿನ ಒಂದು ರೂಟ್ 3 ಮ್ಯಾಗಿನ ಒಂದು ರೂಟ್ 3 ಕ್ಯಾನ್ಸಲ್ ಆಗಿ ಒಂದು ರೂಟ್ 3 ಹಂಗ ಉಳಿತೈತಿ, 21 ಹಂಗ ಉಳಿತೈತಿ. ಅವಾಗೂ ಕೂಡ 20 ರೂಟ್ 3 ಬರ್ತೈತಿ. ಹೌದಿಲ್ಲ? ಅಂದ್ರೆ ಇಲ್ಲಿ ತುಂಬಿರ ಒಂದ್ ಸ್ವಲ್ಪ ಹೆಚ್ಚಿನ ಸ್ವಲ್ಪ ಕೆಲಸ ಐತಿ. ಅದೇ ಇಲ್ಲಿ ತುಂಬಿರ ನೋ ಕೆಲಸ, ಬರೀ 20 ತುಂಬಿರ ಸಾಕು. 20 ರೂಟ್ 3 ಅಡಿ ಎಚ್ ಬೆಲೆ ಬರ್ತೈತಿ. ಹೀಗಾಗಿ ಇಲ್ರಿ ನಾ ಇಲ್ಲಿ ತುಂಬಿ ನೋಡ್ರ ಅಟ್ಟ ಬರ್ತೈತಿ ಅನ್ನೋದು ನಿಮಗ ಹೇಳಿದ್ದೇನೆ, ತುಂಬಿ ನೋಡ್ಬೋದು. ಬಟ್ ಇಲ್ಲಿ ತುಂಬಿರ ಎಚ್ ಬೆಲೆ ಈಸಿ ಸಿಗ್ತದೆ. ಈಗ ಕೊನೆಯದಾಗಿ ನೀವು ಈ ಉತ್ತರಗಳನ್ನ ಸ್ವಲ್ಪ ಪದಗಳದಾಗ ಬರೀರಿ. ಏನು? ಕಂಬದ ಎತ್ತರಗಳು ಎಚ್ ಇಸ್ ಈಕ್ವಲ್ ಟು 20 ರೂಟ್ 3 ಅಡಿ ಮತ್ತು ರಸ್ತೆ ಮೇಲಿನ ಬಿಂದುವಿನಿಂದ ರಸ್ತೆ ಮೇಲಿನ ಬಿಂದುವಿನಿಂದ ಕಂಬಗಳಿಗಿರುವ ದೂರಗಳು ಅಂತ ಬರೆದು ಅಲ್ಲಿ ಬರೀಬೇಕು 20 ಅಡಿ ಮತ್ತು 60 ಅಡಿ ಅಂತ. ಆ ಬಿಂದುವಿನಿಂದ ರಸ್ತೆ ಬದಿಗಳು ಏನಾಗ್ತಾವ? ಒಂದ್ ಕಡೆ 20 ಅಡಿ ಉಳಿತೈತಿ, ಇನ್ನೊಂದ್ ಕಡೆ 60 ಅಡಿ ಉಳಿತೈತಿ. ಹಿಂಗ್ ಪದಗಳಲ್ಲಿ ಕೊನೆಯದಾಗಿ ಬರೀರಿ. ಓಕೆ, ಇದೊಂದು ಸ್ವಲ್ಪ ಬಿಡಿಸೋ ರೀತಿ ಹೊಸದನ್ನಿಸ್ಬೋದು ನಿಮಗ. ಬಟ್ ಇದನ್ನ ಎರಡೆರಡು ಬೆಲೆಗಳು ಇಲ್ಲಿ ಗೊತ್ತಿಲ್ಲ. ಎಕ್ಸ್ ಬೆಲೆ ಅಂತ ಅನ್ಕೊಂಡೇವು, ಎಚ್ ಬೆಲೆ ಅಂತ ಅನ್ಕೊಂಡ್ರೂ ಕೂಡ ಅವು ಎರಡೂ ಕಂಡುಹಿಡಿಯಕ್ಕೆ ಸಾಧ್ಯ ಆಗೈತಿ. ಇಲ್ಲಿ ಹೆಂಗ ಅನ್ನೋದನ್ನ ನಿಮ್ಗ ಈ ರೀತಿ ಬಿಡಿಸಿ ತೋರಿಸಿವಿ. ಇದನ್ನ ಅರ್ಥ ಮಾಡ್ಕೊಡ್ರಿ. ಓಕೆ, ಈ ರೀತಿ ಈ 10ನೇ ಲೆಕ್ಕವನ್ನು ಬಿಡಿಸಿದ ನಂತರ ಇನ್ನು ಮುಂದಿನ ಲೆಕ್ಕಗಳನ್ನು ನಾವು ಮುಂದಿನ ವಿಡಿಯೋ ಪಾಠದಲ್ಲಿ ಕಲಿಯೋಣಂತ. ಎಲ್ರಿಗೂ ಧನ್ಯವಾದಗಳು.